ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ರಾಕ್ಷಸಿ ಕೃತ್ಯದಿಂದ ಆದ ಎಲ್ಲ ಘಟನೆಗೆ ಇಡೀ ದೇಶವೇ ಇಂದೂ ಕೂಡ ಶೋಕಸಾಗರದಲ್ಲಿ ಮುಳುಗಿದೆ. ಉಗ್ರರ ಗುಂಡೇಟಿಗೆ ಬಲಿಯಾದವರ ಕಡೆಗಳಿಂದ ಒಂದೊಂದು ಕತೆಗಳು ಹೊರಗೆ ಬರ್ತಾ ಇದೆ. ಈ ಮಧ್ಯೆ, ಈ ಎಲ್ಲ ದುಃಖದ ಮಧ್ಯೆ, ಕತೆಗಳ ಮಧ್ಯೆ ಅಮಾಯಕರಾಗಿ ಏನೋ ಸಂತೋಷ ಪಡೋಣ 4 ದಿನ ಅಂತ ಹೋಗಿದ್ದವರದ್ದು ಬಲಿಯಾಯಿತಲ್ಲ, ಅವರೆಲ್ಲರ ಅಂತ್ಯಕ್ರಿಯೆಗಳು ಅವರವರ ಊರಿನಲ್ಲಿ ಮುಗಿದಿದೆ. ಕರ್ನಾಟಕದಲ್ಲಿ ಭರತ್ ಭೂಷಣ್ ಬೆಂಗಳೂರು, ಮಂಜುನಾಥ್ ಶಿವಮೊಗ್ಗ, ಇಬ್ಬರಿಗೂ ಅಂತ್ಯಕ್ರಿಯೆ ಸರ್ಕಾರಿ ಸಕಲ ಗೌರವಗಳೊಂದಿಗೆ ನಡೆದಿದೆ. ಅದೇ ರೀತಿ ಆಯಾಯ ರಾಜ್ಯಗಳಲ್ಲಿ ಆಯಾಯ ಊರಿನ ಅವರವರ ಸ್ವಂತ ಊರಿನಲ್ಲಿ ಅಥವಾ ಅವರು ಬಯಸಿದ ಊರುಗಳಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ 3 ಸುತ್ತಿನ ಗುಂಡು ಹಾರಿಸುವ ಮೂಲಕ ನಮನವನ್ನು ಸಲ್ಲಿಸಲಾಯಿತು ಭರತ್ ಭೂಷಣ್ಗೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ವಿಧಿವಿಧಾನ ನಡೆಯಿತು. ಕುಶಾಲತೋಪು ಹಾರಿಸಿದಾಗ ನಡೆದ ಆ ಘಟನೆ ಅಥವಾ ಚಿತ್ರ ಏನಿತ್ತು, ಅದು ಮೊನ್ನೆ ನಡೆದ ಘಟನೆಯ ಗಂಭೀರತೆ ಹೇಗಿತ್ತು ಅನ್ನೋದನ್ನು ಅಥವಾ ಅದರ ಭೀಕರತೆಯನ್ನು ತೋರಿಸ್ತಾ ಇತ್ತು. ಪೊಲೀಸರು ಕುಶಾಲತೋಪನ್ನು ಸಿಡಿಸಿದ್ರು. ಭರತ್ ಪತ್ನಿ ಆತಂಕದಿಂದ ಕಂಗೆಟ್ಟು ಕಿವಿ ಮುಚ್ಕೊಂಡ್ಬಿಟ್ರು. ಯಾವ ಗುಂಡು ಪತಿಯ ಜೀವವನ್ನು ತೆಗೆದು ಬಿಡುತ್ತೋ ಅದೇ ಗುಂಡಿನ ಮೂಲಕ ಆತನಿಗೆ ಗೌರವವನ್ನು ಕೊಡುವಂತಹ ಎಂಥ ವಿಲಕ್ಷಣ ಸ್ಥಿತಿ ಅದು ಒಂದು ಹೆಂಗಸ್ಗೆ. ಸೊ ಯಾರ ಕಿವಿ ಕೈ ಕೇಳಿದ್ರು. ಇಟ್ಸ್ ಅನ್ ಅಮೇಝಿಂಗ್ ಸೀನ್ ಅದು. ಇದು ಅಂದರೆ ಆಕೆ ಅಲ್ಲಿ ಗುಂಡು ಹೊಡೆದಿದ್ದು ಇನ್ನೂ ಆಕೆಗೆ ತಲೆಗೆ ಹೋಗಿಲ್ಲ, ತನ್ನ ಮುಂದೆನೇ ಆಗಿರೋ ಘಟನೆ ಅದು. ಹಾಗಾಗಿ ಇಲ್ಲಿ ಗುಂಡು ಹೊಡೆದಾಗ ಆಕೆಗೆ ನನಗೆ ಅನ್ನಿಸ್ಬಿಡ್ತು. ಎಷ್ಟು ವಿಚಿತ್ರ ನೋಡಿ. ಆಲ್ ರೈಟ್, ಮಗುವನ್ನು ಎದೆಗೆ ಅಪ್ಪಿಕೊಂಡು ಆಕೆ ಆಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಿದ್ದ ದೃಶ್ಯ ಎಂಥವರ ಮನಸ್ಸನ್ನು ಬೇಕಾದರೂ ಕರಗಿಸ್ತಾ ಇತ್ತು. ಒಳ್ಳೆಯವರ ಮನಸ್ಸುಗಳನ್ನು ದುಷ್ಟರು, ಪೋಖ್ರಿಗಳು, ಕಚಡಗಳು, ಕಂತ್ರಿಗಳು ಸಿದ್ಧಾಂತವನ್ನೇ ಅಸ್ತ್ರವಾಗಿಟ್ಟುಕೊಂಡು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಲಿಕ್ಕೆಂದೇ ಟೊಂಕ ಕಟ್ಟಿ ನಿಂತವರು, ಅವ್ರಿಗಿವೆಲ್ಲ ಏನು ಅನಿಸಲ್ಲ. ಯಾಕಂದರೆ ಅವ್ರ ಮನೇಲಿ ಇನ್ನೂ ಹೆಣ ಬಿದ್ದಿಲ್ಲ. ಅದಕ್ಕೆ ಭರತ್ ತಾಯಿ ಲುಕ್ಸ್ ಲೈಕ್ ಎ ಲಿಟಲ್ ಓಲ್ಡರ್ ಸೈಡಲ್ಲಿ ಇದ್ದಾರೆ. ಆಕೆ ಮಾತ್ರ ಭಾಳ ಕಷ್ಟದಲ್ಲಿ ಇದ್ದಂಗಿತ್ತು ಪಾಪ ಅವತ್ತು. ಅಲ್ಲಿ ಬೆಳಿಗ್ಗೆ ಇವತ್ತು ಹಲವಾರು VVIPಗಳು, ಪ್ರಮುಖರು ಅವರ ಮನೆಗೆ ಹೋದರು. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸಚಿವ ರಾಮಲಿಂಗಾರೆಡ್ಡಿ, ಕೇಂದ್ರ ಮಂತ್ರಿ ಸೋಮಣ್ಣ, ಅಶೋಕ್ ವಿಜಯೇಂದ್ರ, ತರಾವರಿ ಜನ ಹೋದರು. ತಮಗೆ ತೋಚಿದ ರೀತಿಯಲ್ಲಿ ಅವರವರು ಸಾಂತ್ವನವನ್ನು ಹೇಳ್ತಾ ಇದ್ದರು. ಯಾರು ಯಾವ ಸಾಂತ್ವನ ಹೇಳಿದ್ರೂ ಆಕೆಗೆ ಗಂಡ ಬರಲ್ಲ. ಯಾರು ಯಾವುದೇ ಸಾಂತ್ವನ ಹೇಳಿದರೂ ದೇಶವೆಂಬ ದೇಹದ ಮೇಲೆ ಆಗಿರುವಂತಹ ಗಾಯ ಹಾಗೆ ಉಳ್ಕೊಳ್ಳುತ್ತೆ, ವಾಸಿಯಾಗತ್ತೆ. ಯಾಕಂದರೆ ಇಂಥ ಭಾಳ ಗಾಯಗಳನ್ನು ಈ ದೇಶ ನೋಡಿದೆ, ಹಾಗಾಗಿ ವಾಸಿಯಾಗತ್ತೆ, ನನಗೂ ಗೊತ್ತಿದೆ. ಬಟ್ ಉಳ್ಕೊಳ್ಳುತ್ತೆ ಕರೆ. ಎಲ್ಲರೂ ಅಂತಿಮ ದರ್ಶನವನ್ನು ಪಡೆದಾಯಿತು. ಅತ್ತ ಶಿವಮೊಗ್ಗದಲ್ಲಿ ರೋಟರಿ ಚಿತಾಗಾರದಲ್ಲಿ ಆ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನಡೀತು. ಅದಕ್ಕೆ ಮೊದಲು ಅಲ್ಲಿ ಒಂದು ಸಣ್ಣ ಮೆರವಣಿಗೆಯನ್ನು ಕೂಡ ಅವರು ಮಾಡಿದ್ರು ಜನ. ಮತ್ತು ಅವರ ಕುಟುಂಬಕ್ಕೆ, ಮಂಜುನಾಥ್ ಮತ್ತು ಭರತ್ ಅವರ ಕುಟುಂಬಕ್ಕೆ ಮಂತ್ರಾಲಯ ಶ್ರೀಗಳು 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರಂತೆ. ಓಕೆ, ಅವರು ಅಮಾನವೀಯವಾದಂಥ ಒಂದು ಕೃತ್ಯ ಇದು. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಉಗ್ರರ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇರಬಾರ್ದು. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ. ಬಹುಶಃ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗನ್ಸುತ್ತೆ. 3 ವರ್ಷದ ಮಗು ಇದೆ, ನನ್ನನ್ನ ಬಿಟ್ಟುಬಿಡಿ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡ್ರಂತೆ. ಡೈರೆಕ್ಟ್ ಆಗಿ ಗುಂಡುಗಳನ್ನ ಅವ್ರ ತಲೆಗೆ ಹಾರಿಸಿದ್ದಾರೆ. ಅಪ್ಪ ತಲೆಯಲ್ಲಿ ರಕ್ತ ಬರ್ತಾ ಇದೆ, ನೀನು ಸುಮ್ಮನೆ ಇದ್ದೀಯಾ ಅಂತೇಳಿ ಆಕ್ರಂದನವನ್ನ ಕೇಳಿದಾಗ ನಿಜಕ್ಕೂ ಇಂಥ ಕ್ರೂರ ಕೃತ್ಯ ಈ ಮುಸ್ಲಿಂ ಭಯೋತ್ಪಾದಕರ ಕೈಯಿಂದ ಆಗಿರುವಂಥದ್ದು. ಆ ಮಗು ಮತ್ತು ಆ ತಾಯಿಯ ನೋಡಿದಾಗ ನಿಜಕ್ಕೂ ಎಂಥ ಕಲ್ಲು ಹೃದಯನೂ ಕೂಡ ಕರಗಿ ಹೋಗುವಂಥದ್ದು. ನಮ್ಮ
ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ, ನಮ್ಮ ದೇಶದ ಅಮಾಯಕರ ಜೀವವನ್ನು ಪಡೆದಿದ್ದಾರೆ, ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನ ಮಾಡಲಾರದೆ ಬಿಡೋದಿಲ್ಲ ಅನ್ನುವಂತ ಏನು ಸಂಕಲ್ಪವಾದ ಮಾತನ್ನು ಹೇಳಿದ್ದಾರೆ. ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು 2 ಗಂಟೆನಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಿಗಳ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚುತ್ತಾ ಇದೆ. ಇನ್ನು ಉಗ್ರರ ರಾಕ್ಷಸಿ ಕೃತ್ಯಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದ ಭೀಕರತೆಯನ್ನ ಭರತ್ ಅವರ ಪತ್ನಿ ಡಾಕ್ಟರ್ ಸುಜಾತ ಬಿಚ್ಚಿಟ್ಟಿದ್ದಾರೆ. ಮಧ್ಯಾಹ್ನ 1:30 ಸುಮಾರದು ಗುಂಡಿನ ಶಬ್ದ ಕೇಳಿಬಂತು. ಉಗ್ರರು ನಮ್ಮ ಹತ್ರ ಬರ್ತಾ ಇದ್ದ ಹಾಗೆ ಟೆಂಟ್ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ವಿ. ನನ್ನ ಪಕ್ಕದಲ್ಲೇ ಭೂಷಣ್ ಇದ್ರು. ನನ್ನ ಪತಿಯನ್ನ ಮಾತನಾಡ್ಸಕ್ ಹೋದ್ರು ಉಗ್ರರು ಬಿಡ್ಲಿಲ್ಲ, ಒಂಚೂರು ಅವಕಾಶ ಕೊಡ್ಲಿಲ್ಲ. ಚಿಕ್ಕ ಮಗು ಇದೆ ಬಿಡಿ ಅಂತ ಭರತ್ ಕೇಳ್ಕೊಂಡ್ರು ಕೂಡ ಕರುಣೆಯೇ ತೋರಿಸಲಿಲ್ಲ ಅಂತ ಇಡೀ ಆ ಘಟನೆಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲಿ ಹತ್ರದಲ್ಲಿದ್ದ ಟೆಂಟ್ಸ್ ಹಿಂದ್ಗಡೆನೆ ನಾವು ಬಚ್ಚಿಟ್ಕೊತಾ ಇದ್ವಿ. ನನ್ನ ಮಗು ಪಕ್ಕದಲ್ಲೇ ನಮ್ಮ ಹಸ್ಬೆಂಡ್ ಭೂಷಣ್ ಭವನು ಇದ್ರು. ನಮ್ಮ ಹತ್ರ ಬಂದ ನಾನು ನನ್ನ ಮಗುನ ಬಚ್ಚಿಟ್ಕೊಂಡೆ. ಅವ್ರನ್ನ ಮಾತಾಡ್ಸ್ಲೂ ಇಲ್ಲ, ಒಂಚೂರು ಅವಕಾಶನ ಕೊಡಲಿಲ್ಲ. ಮಗುನ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡಿಸೋ, ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊತಾ ಇದ್ರು. ಒಂದು ಕ್ಷಣನೂ ಬಿಡಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡ್ಬಿಟ್ವಿ, ಹೊಡೆದ್ಬಿಟ್ಟು ಹೋದ. ಅವನು ಅವಕಾಶನೇ ಇರಲಿಲ್ಲ ಅವ್ನು ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ಮಗುನೆತ್ಕೊಂಡು ಏನಾದ್ರು ನನ್ನ ಜಾಸ್ಬಿಟ್ರು ನನ್ನ ಮಗು ಒಬ್ಬನೇ ಇರ್ತಾನ ಮೈದಾನದಲ್ಲಿ, ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಓಡೋದೆ. ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು, ಪ್ರತಿಯೊಬ್ಬರಿಗೂ ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ಅವ್ರನ್ನ ಉಳ್ಸೋಕ್ಕಾಗಲಿಲ್ಲ. ನಂಗೆ ಗೊತ್ತಾಯ್ತು ಒಬ್ರನ್ನ ತಲೆಗೆ ಶೂಟ್ ಮಾಡ್ತಾ ಅವ್ರು ಉಳಿಯಲ್ಲ ಮೇಡಮ್, ಅವ್ರು ಉಳಿಯಲ್ಲ. ನಾನು ಕಣ್ಣಾದ ಶೂಟ್ ಮಾಡಿ ನನ್ನ ಮೇಲೆಲ್ಲ ಬಿತ್ತು. ಉಗ್ರರ ರಾಕ್ಷಸಿ ಕೃತ್ಯವನ್ನು ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಕೂಡ ವಿವರಿಸಿದ್ದಾರೆ. 3 ಕುದುರೆಯನ್ನು ಬುಕ್ ಮಾಡಿಕೊಂಡಿದ್ವಿ. ಮಧ್ಯಾಹ್ನ 12:30ಕ್ಕೆ ಬೈಸರನ್ ಪ್ರದೇಶವನ್ನು ತಲುಪಿದ್ವಿ. ಸ್ವಲ್ಪ ಹೊತ್ತಿನ ಬಳಿಕ ಫೈರಿಂಗ್ ಶಬ್ದ ಕೇಳಿಸ್ತು. ಮೊದಲ ಬಾರಿಗೆ ಕೇಳಿಸಿದಾಗ ಪಟಾಕಿ ಇರಬೇಕು ಅಂತ ಅದನ್ನು ನಿರ್ಲಕ್ಷ್ಯ ಮಾಡಿದ್ವಿ. ಅಥವಾ ಪ್ರಾಣಿ ಗೀಣಿ ಓಡಿಸೋಕ್ಕೇನೋ ಮಾಡ್ತಿರ್ತಾರೆ ಆ ಫಾರೆಸ್ಟ್ ಏರಿಯಾ ಅಂದ್ಕೊಂಡು. ಅದು 2ನೇ ಸರಿ ಕೇಳಿಸ್ಕೊಂಡಾಗ ಆರ್ಮಿಯವ್ರು ಟ್ರೈನಿಂಗ್ ತೊಗೋತಿರ್ಬೇಕು ಅಂತ ಅಂದ್ಕೊಂಡ್ಬಿಟ್ವಿ. ಅಮೇಝಿಂಗ್ ಇಮ್ಯಾಜಿನೇಷನ್. 3ನೇ ಸಲ ಕೇಳಿದಾಗ ಎಲ್ಲರೂ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಮಗನಿಗೆ ತಿಂಡಿ ತರ್ತೀನಿ ಅಂತ ಟೆಂಟ್ ಕಡೆಗೆ ಪತಿ ಮಂಜುನಾಥ್ ಹೋಗಿದ್ದರು. ನನಗೆ 2 ಕಾಣಿಸಿದ್ರು ಉಗ್ರರು. ನಾನು ಏನಾಗುತ್ತಿದೆ ಇದೆಲ್ಲ ಅಂತ ತಿರುಗಿ ನೋಡುವಷ್ಟರಲ್ಲಿ ನನ್ನ ಗಂಡನ ಕತ್ತಿಗೆ ಗುಂಡನ್ನು ಹೊಡೆದಾಗಿತ್ತು. ಆ ಹೊಡೆದಿದ್ದ ಸ್ಥಳದ ಇದರಿಂದಾಗಿ ಅವರೊಂದು ನಿಮಿಷನೂ ಬದುಕಿರಲಿಲ್ಲ, ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಟ್ರು. ಆಗ ನಾನು ಅವರ ಬಳಿ, ಆ ಉಗ್ರನ ಬಳಿ ಹೋಗಿ ಅವ್ರನ್ನ ಸಾಯಿಸಿದೆಯಲ್ಲ, ಈಗ ನಮ್ಮನ್ನು ಸಾಯಿಸು ಅಂತ ಕೇಳಿದ್ದಕ್ಕೆ ಅವನು ಹೇಳ್ದ, ಮೋದಿಗೆ ಹೋಗಿ ಹೇಳು ಅಂತ. 1 ಗಂಟೆ ಯಾರೂ ಸಹಾಯಕ್ಕೆ ಬಂದಿರಲಿಲ್ಲ, ಹೆಚ್ಚು ಕಡಿಮೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ವರಿಯಿಂಗ್, ಅಟ್ಲೀಸ್ಟ್ ನನ್ನಂಥವ್ರಿಗೆ. 1 ಗಂಟೆ ಸ್ಥಳೀಯ ಆಡಳಿತನೋ ಪೊಲೀಸು ಸೆಕ್ಯೂರಿಟಿ ಫೋರ್ಸಸ್ಸು ಯಾರು ರಕ್ಷಣೆಗೆ ಬಾರದ ಜಾಗದಲ್ಲಿ 2,500-3,000 ಪ್ರವಾಸಿಗರನ್ನು ಮೋಜು ಮಸ್ತಿ ಮಾಡೋಕ್ಕೆ ಅಂತಹ ಜಾಗದಲ್ಲಿ ಹೇಗೆ ಬಿಡ್ತಾರೆ? ನಮ್ಮೂರಲ್ಲಿ ಬಿಡ್ಬೋದು. ನಮ್ಮೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ 1,000-2,000 ಜನ ಸೇರ್ಕೊಂಡು ಮೋಜು ಮಸ್ತಿ ಮಾಡ್ತಾಯಿದ್ರೆ ನಾವಲ್ಲಿ ಯಾಕೆ ಪೊಲೀಸ್ನವ್ರನ್ನ ಹಾಕಿಲ್ಲ ಅಂತ ಕೇಳಬೇಕಾಗಿಲ್ಲ. ಹಾಕಿದ್ರು ಹಾಕ್ಕೋಬೋದು, ಬಟ್ ಕೇಳಬೇಕಾಗಿಲ್ಲ. ಎಲ್ಲೋ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬೆಂಗಳೂರಿನಲ್ಲಿ ಯಾರೋ ಒಂದು 500 ಜನ ಸೇರ್ಕೊಂಡು ಏನೋ ಒಂದು ಮೋಜೋ ಮಸ್ತಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರೆ ಯಾಕಲ್ಲಿ ಪೊಲೀಸ್ನವ್ರನ್ನ ಹಾಕಿಲ್ಲ ನೀವು ಅಂತ ಕೇಳಬೇಕಾಗಿಲ್ಲ. ವೆರಾಸ್ ಜಮ್ಮು ಕಾಶ್ಮೀರದಲ್ಲೋ ಎಲ್ಲರೂ ಒಂದು ಕಡೆ ಆ ಪ್ರಶ್ನೆ ಬರುತ್ತೆ, ಬೇಕಿತ್ತಲ್ವಾ ಅಂತ. ಏನೆಯೋ ಯಾರೂ ಬರಲಿಲ್ಲ ಅಂತ ಅವ್ರದ್ದು ವಾದ. ಅವರ ಪುತ್ರ ಕೂಡ ಹೇಳ್ತಾನೆ, ಸಂತೋಷಕ್ಕೆ ಅಂತ ಹೋದ್ವಿ, ಆದರೆ ಈ ಟ್ರ್ಯಾಜಿಡಿ ಆಯ್ತು ನಮಗೆ ಅಂತ.
ಮಗನಿಗೆ ತಿನ್ನಕ್ಕೇನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾ ಇದ್ವಿ. ನನ್ನ ಮಗ ಈ ಕಡೆ ಒಂದ್ ಕಡೆ ಕೂತಿದ್ದ. ಹಸ್ಬೆಂಡ್ ಏನಂದ್ರು, ಹೋಗಿ ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗ್ ತಿರುಗಿ ನೋಡ್ತೀನಿ, ಫುಲ್ ಫೈರಿಂಗ್. ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ. ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದ್ಬಿಟ್ಟಿತ್ತು. 1 ಸೆಕೆಂಡ್ ಅವ್ರು ಇರ್ಲಿಲ್ಲ. ಒಂದೇ ಬುಲೆಟ್ ಕುತ್ತಿಗೆಗೇನೆ. ಆ ತರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದ್ ಬೇಡ. ಒಂದ್ ಕಡೆ ಬೇಜಾರಿದ್ರು, ಹೆಮ್ಮೆ ಆಗುತ್ತೆ ಇಷ್ಟು ಜನ ಬಂದೇರೆ ಅಂತ. ನಮ್ಮ ಅಪ್ಪನ ಸಾಯಿಸಿದ್ರಲ್ಲ, ನಮ್ಮನ್ನು ಸಾಯಿಸಿ ಅಂತ ಹೇಳಿ ನಮ್ಮಮ್ಮ ಹೇಳಿದ್ರು. ನಮ್ಮ ಅಪ್ಪಂಗೆ ಸಾಯಿಸಿದೆಯಲ್ಲ, ನಮ್ಮನ್ನು ಸಾಯಿಸು ಅಂತ ಹೇಳಿ ಹೋದೆ. ಟೆರರಿಸ್ಟ್ ಏನ್ ಹೇಳ್ದ ಅಂದ್ರೆ, ಇಲ್ಲ ಮೋದಿಜಿ ಕೋ ಜಾಕ ಬತ್ತದು ಅಂತ ಆ ಥರ ಹೇಳ್ದ. ನಾವು ಎಂಜಾಯ್ ಮಾಡಕ್ ಹೋಗಿದ್ವಿ, ಹಿಂಗ್ ನರ್ಕ ಆಗತ್ತೆ, ಟ್ರಾಜಿಡಿ ಆಗ್ಬಿಡುತ್ತೆ ಲೈಫ್ ಅಂತ ನನಗೆ ನಿಜ ಗೊತ್ತಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಐಡಿಯಾಲಜಿ ಚೇಂಜ್ ಆಗ್ಬೇಕಷ್ಟೇ. ಅಲ್ ರೈಟ್, ಪುಟಾಣಿ ಹುಡುಗ ಲುಕ್ಸ್ ಲೈಕ್ ಮೋರ್ ಮೆಚ್ಯೂರ್ಡ್ ದ್ಯಾನ್ ಭಾಳ ಜನ ಈ ದೇಶದ ಧೀಮಂತ ನಾಯಕರುಗಳಿಗಿಂತ ಬೆಟರ್ ಮೆಚ್ಯೂರಿಟಿ ಇದ್ದಂಗೆ ಇದೆ. ಎಸ್. ಸ್ನೇಹಿತರಾದ ಸಂತೋಷ್ ಜಗದಾಳೆ ಹಾಗೂ ಕೌಸ್ತುಭ್ ಮೃತದೇಹಗಳು ಇವತ್ತು ಪುಣೆ ತಲುಪಿದ್ವು. ಬಾಲ್ಯ ಸ್ನೇಹಿತರ ಸಾವು ಕಂಡು ಜನಸಮೂಹ ಕಣ್ಣೀರಾಯಿತು. ಇದೇ ವೇಳೆ ಘಟನೆಯನ್ನ ಮೆಲುಕು ಹಾಕಿದ ಕೌಸ್ತುಭ್ ಪತ್ನಿ, ನಾವು ಹಾಗೂ ಅಲ್ಲಿದ್ದ ಮಹಿಳೆಯರು ಹಣೆಯಲ್ಲಿದ್ದ ಬಿಂದಿಯನ್ನ ತೆಗೆದು ಅಲ್ಲಾಹು ಅಕ್ಬರ್ ಅಂದ್ರೂ ಕೂಡ ಕಟುಕರ ಮನಸ್ಸು ಕರಗಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಅಂತ್ಯಕ್ರಿಯೆಯನ್ನ ತಂಗಿ ಸೃಷ್ಟಿ ನೆರವೇರಿಸಿದ್ದಾರೆ. ಹರಿಯಾಣದ ಕರ್ನಲ್ನಲ್ಲಿ ಅಣ್ಣನ ಚಿತೆಗೆ ತಂಗಿ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಉಗ್ರರ ಸರ್ವನಾಶಕ್ಕೆ ಆಗ್ರಹಿಸಿದ್ದಾರೆ. ಗುಪ್ತಚರದ ಅಧಿಕಾರಿ ಮನೀಶ್ ರಂಜನ್ ಅಂತ್ಯಕ್ರಿಯೆ ಪುರುಲಿಯಾ ಜಿಲ್ಲೆಯ ಜಲ್ಡಾದಲ್ಲಿ ನಡೆಯಿತು. ಕಾಶ್ಮೀರದ ನರಮೇಧದಲ್ಲಿ ಮೃತಪಟ್ಟಿದ್ದ ಅರುಣಾಚಲ ಪ್ರದೇಶದ ವಾಯುಪಡೆಯ ಅಧಿಕಾರಿ ತೇಜ ಹಯಲ್ ಯಂಗ್ ಅವರ ಅಂತ್ಯಕ್ರಿಯೆ ಲೋವರ್ನ ಸುಬನ್ಸಿರಿ ಜಿಲ್ಲೆಯಲ್ಲಿ ಏರ್ಪಡಿಸಲಾಯಿತು. ಇನ್ನು ಕಣ್ಣೆದ್ರೆ ತಂದೆ ಶೈಲೇಶ ಕಳೆದುಕೊಂಡಂತಹ ಬಾಲಕ ನಕ್ಷ ಸರ್ಕಾರವೇ ಇಲ್ಲ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಂಧ್ರದ ನೆಲ್ಲೂರಿನಲ್ಲಿ ಬೆಂಗಳೂರಿನ ಟೆಕ್ಕಿ ಮಧುಸೂದನ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅಪ್ಪನ ಶವದ ಮೇಲೆ ಬಿದ್ದು ಮಗ ಗೋಳಾಡಿದ ದೃಶ್ಯ ಕರಳು ಚೂರು ಅನ್ನಿಸ್ತಿತ್ತು. ಮಕ್ಕಳಿಗೂ ಗೊತ್ತಾಗತ್ತೆ ಈ ಕಾಲದಲ್ಲಿ ಹೀಗೆ ನಡಿಬೋದಿತ್ತು, ಹೀಗೆ ನಡಿಬಾರ್ದಾಗಿತ್ತು. ಯಾಕಂದರೆ ಇನ್ಫಾರ್ಮೇಷನ್ನು ಮತ್ತು ಜ್ಞಾನ ಸಂಪಾದನೆ ಭಾಳ ಫಾಸ್ಟಾಗಿರುತ್ತೆ. ಹಳೆ ಕಾಲದಲ್ಲಿ ಆಗಿದ್ದರೆ ಗೊತ್ತಾಗ್ತಿರಲಿಲ್ಲ, ಮಕ್ಕಳಿಗೆ ಗೊತ್ತಾಗತ್ತೆ. ಏನಿಯೋ ಈ ಎಲ್ಲ ಗೋಜಲುಗಳ ಮಧ್ಯೆ ಸರ್ಕಾರ ಏನೋ ಪಣ ತೊಡ್ತಿದೆಯಂತೆ, ಇನ್ಕ್ಲೂಡಿಂಗ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ ಮಾತಿನ ಪ್ರಕಾರ. ಲೆಟ್ಸ್ ಸಿ ಅದು ಏನು ಅಂತ.